ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಬಂದಿರೋದು ನನ್ನ ಅತ್ತೆ ಮನೆಗೆ, ಹಾಗೆ ಮಾವನ ಮನೆ ಎರಡೂ ಆಗಬೇಕು. ಅಂದರೆ ನನ್ನ ತಾಯಿ ಮನೆ, ನನಗೆ ಅಜ್ಜಿ ಮನೆ, ಹಾಗೆ ನಮ್ಮ ಅಪ್ಪನ ಅಕ್ಕನ ಮನೆ ಒಂದು ಕೊಟ್ಟು ಅಂತ ತಂದಿದ್ದೀವಿ. ಇವತ್ತು ಫ್ಯಾಮಿಲಿ ಬರ್ತಡೇ, ಅಂದರೆ ಫ್ಯಾಮಿಲಿ ಒಂದು ಫಂಕ್ಷನ್ ಇತ್ತು, ಮಾವನ ಮಗನ ಬರ್ತಡೇ ಇತ್ತು. ಅದಕ್ಕೋಸ್ಕರ ಫ್ಯಾಮಿಲಿ ಫುಲ್ ಎಲ್ಲ ಬಂದಿದ್ದೀವಿ. ಹಸ್ಬೆಂಡು ಮತ್ತು ಅಪ್ಪ ಇಬ್ಬರು ಟೂರ್ಗೆ ಹೋಗಿದ್ದರು. ಹಾಗೆ ಈಚೆ ನೋಡೋಣ ಅಂತ ಬಂದರೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡೋಕ್ಕೆಲ್ಲ ತಯಾರು ಮಾಡ್ಕೊಳ್ತಾಯಿದ್ರು. ಮಂಡ್ಯ ಸೈಡು ಈಗೇನ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ ಮಂಡ್ಯ ಸೈಡು. ನಿಜವಾಗ್ಲೂ ನಿಮ್ಮ ಊರ ಕಡೆ ಈಗ ಮಾಡ್ತಾರಾ, ಈ ರೀತಿ ಮುದ್ದೆ ಓಣಿಸ್ತಾರ ಅನ್ನೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಜವಾಗ್ಲೂ ಈ ರೀತಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ರೀತಿ ರಾಗಿ ಓಣಿಸ್ತಾ ಇರೋದು ನೋಡ್ತಾ ಇರೋದು. ನಮ್ಮ ಊರ ಕಡೆ ಬೇರೆ ಥರ ಮಾಡ್ತಾರೆ, ಮಾಡಿದಾಗೆ ನಿಜವಾಗ್ಲೂ ವೀಡಿಯೋ ಮಾಡಾಕ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. ಫ್ಯಾಮಿಲಿ ಫುಲ್ ಬಂದಿದ್ದು, ಆ ತಂಗಿ, ತಮ್ಮನ ಹೆಂಡ್ತಿ, ತಮ್ಮನ ಪಾಪು. ಅಂದರೆ ಫ್ಯಾಮಿಲಿ ಫಂಕ್ಷನ್ ಅಂದರೆ ಎಲ್ಲ ಅಟೆಂಡ್ ಆಗಲೇಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಅವರು ದೇವ್ರ ಕಾರ್ಯ ಮತ್ತು ಮಗನ ಬರ್ತ್ಡೇ ಎರಡೂ ಇತ್ತು. ಆ ಸೈಡು ಮಟನ್ಗೆ ಒಗ್ಗರಣೆ ಹಾಕ್ತಾರೆ, ನಮ್ಮ ಸೈಡ್ ಒಗ್ಗರಣೆ ಹಾಕಲ್ಲ. ಹಾಗೆ ಚಿಕನ್ ಚಾಪೀಸ್ ಮಾಡಿದ್ರು, ಮೊಟ್ಟೆ, ಅನ್ನ, ಸಾಂಬಾರು, ಗೀ ರೈಸ್ ಎಲ್ಲ ಏನೂ ಮಾಡಿರಲಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ಗೀ ರೈಸ್ ಕಮ್ಮಿ ಊಟ ಮಾಡೋದು, ಅದಕ್ಕೋಸ್ಕರ ಡೈರೆಕ್ಟ್ ಅನ್ನ ಮಾಡಿ ಮತ್ತು ಖೀರ್ ಮಾಡಿದರು. ಐಟಮ್ ಎಲ್ಲ ತುಂಬ ಸಿಂಪಲ್ ಆಗಿರೋ ತುಂಬಾ ಚೆನ್ನಾಗಿತ್ತು. ಹಾಗೆ ಇವರು ನನ್ನ ಅತ್ತೆ ಮಗ ಮತ್ತು ಮಾವನ ಮಗ ಇಬ್ಬರೂ ಆಗಬೇಕು. ಇಬ್ಬರು ಕೂಡ ನಮ್ಮ ಅತ್ತೆಗೆ ಇಬ್ಬರು ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಇವ್ರ ಮಗನ್ನೇ ಬರ್ತ್ಡೇ ಆಗ್ತಾ ಇರೋದು. ನನ್ನ ಅಜ್ಜಿ ಊರು ಇದು. ಇಲ್ಲಿಗೆ ಬಂದಿದ್ದೀವಿ, ನಾನೆಲ್ಲ ಇಲ್ಲೇ ಬೆಳೆದಿದ್ದು, ಇಲ್ಲೇ ಆಟ ಆಡಿದ್ದು. ನೋಡಿ ಬನ್ನಿ ಏನಂತಾರೆ ಕೇಳೋಣ. ಯಾರು ಅಂತ ಯಾರು ನಾನು ಯಾರು ಹೌದು, ಬೇರೆಯವ್ರದ್ದು ಬೇರೆ ಅಲ್ವಾ, ಅಲ್ಲಿ ಬೇಟಕ್ಕೆ ತಗೋ. ಇಲ್ಲಿ ರಾಗಿ ಮುದ್ದೆ ಎಲ್ಲ ಆಯಿತು. ಈಗ ಮುದ್ದೆ ಕಟ್ತಾ ಇದ್ದಾರೆ. ಯಾರೋ ರೇಗಿಸ್ತಾ ಇದ್ರು, ಬಾಯ್ಸ್ ಮಾತ್ರ ಕಟ್ಟಬೇಕಾ, ಲೇಡೀಸ್ ಬಂದು ಕಟ್ಟಿ ಅಂತ ಹೇಳ್ಬಿಟ್ಟು. ಹಾಗೆ ನಾನು ರಾಗಿ ಮುದ್ದೆ ಕಟ್ಟೋಣ ಅಂತೇಳಿ, ಮನೇಲಿ ಕಟ್ಟೋದಕ್ಕೂ ಇಲ್ಲಿ ಕಟ್ಟೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಹಾಗೆ ನಮ್ಮದು ಒಂದು ಕೈ ಇರಲಿ ಅಂತ ಹೇಳ್ಬಿಟ್ಟು ಅತ್ತೆ ಮಕ್ಕಳೆಲ್ಲ ರೇಗಿಸ್ತಾ ಇದ್ರು, ಮಾವನ ಮಕ್ಕಳೆಲ್ಲ ಅಂದ್ಬಿಟ್ಟು ನಾನು ಬಂದೆ ರಾಗಿ ಮುದ್ದೆ ಕಟ್ಟೋಣ ಅಂತೇಳಿ. ಎಲ್ಲ ನಾನು ಕಟ್ತಾ ಇರೋದು ನೋಡಿ ಆಡ್ಕೊಳ್ತಾ ಇದ್ರು. ಏನಕ್ಕೆ ಅಂದರೆ ತುಂಬ ಸಣ್ಣ ಕಟ್ತಾ ಇದ್ದೆ. ಆ್ಯಕ್ಚುಲಿ ನಾನು ಮನೇಲಿ ಮಾಡೋದು ಅಷ್ಟೇ ಸಣ್ಣ, ಯಾಕಂದರೆ ತುಂಬ ದಪ್ಪ ಆದ್ರೂ ಊಟ ಮಾಡಲ್ಲ. ನಾನು ಯಾವ ರೀತಿ ಕ್ಯಾಸಲಾಗಿ ಕಟ್ತೀನಿ ಆ ರೀತಿ ಕಟ್ತಾ ಇದ್ದೆ. ಆವಾಗ ಅಲ್ಲಿರೋರು ಈ ರೀತಿಯೇ ಕಟ್ಟಬೇಕು, ಸಣ್ಣ ಹಾಕ್ಸ್ಕೊಡೋರು ಇರ್ತಾರೆ, ದಪ್ಪ ಮುದ್ದೆ ಕೇಳೋರು ಇರ್ತಾರೆ, ಮೀಡಿಯಮ್ ಸೈಜಲ್ಲಿ ಕಟ್ಟಿ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ತುಂಬಾ ರೇಗಿಸ್ತಾ ಇದ್ರು ಎಲ್ಲ. ನಾನು ಕಟ್ತಾ ಇರೋದಕ್ಕೆ ನೋಡಿದ್ರೆ ಕೊನೆ ಗಂಟೆ ಕಟ್ಟಬೇಕು ಅಂತ. ನಿಜವಾಗ್ಲೂ ಕೊನೆ ಗಂಟೆ ಕಟ್ಟೋಕ್ಕಾಗಲ್ಲ, ಅಷ್ಟೊಂದಿದೆ. ಅಷ್ಟೆಲ್ಲ ಕಟ್ಟೋ ನಿಂತು ಕಾಲು ನೋವು ಬೇರೆ ಬಂದುಬಿಡುತ್ತೆ. ನಿಜವಾಗ್ಲೂ ಬಿಸಿ ಬೇರೆ ಕೈ, ಎಣ್ಣೆ ಸಾರ್ಕೊಂಡು ಮುದ್ದೆ ಕಟ್ಟಬೇಕು, ತುಂಬಾ ಸುಡ್ತಾ ಇರುತ್ತೆ. ಇವರೆಲ್ಲ ಕಟ್ಟಲಿ ಅಂತ ಹೇಳಿ ನಾನೊಂದು ಸ್ವಲ್ಪ ಕಟ್ಬಿಟ್ಟು ಫೈನಲಿ ಬರ್ತ್ಡೇ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಬಂದೆ. ಇವರೇ ನನ್ನ ಮಾವನ ಮಗನ ಮಕ್ಕಳು, ನೋಡ್ತಾ ಇರ್ಬೋದು. ಅವರೇ ವೈಫು ಮತ್ತು ಮಗ. ಇವನ ಮಗನ ಬರ್ಡೇನೇ ಇರೋದು. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಮಾಡಿದ್ರು. ಡೆಕೋರೇಷನ್ ಆಗಿರ್ಬೋದು, ಒಂದು ಸಿಂಪಲ್ ಆಗಿದ್ದರು, ತುಂಬಾ ಚೆನ್ನಾಗಿತ್ತು. ಬರ್ತ್ಡೇ ಫೈನಲಿ ಆಯಿತು. ಏಕೆಂದರೆ ಅವರು ತುಂಬ ದಿನದಿಂದ ಹರಕೆ ಕಟ್ಕೊಂಡಿದ್ರಂತೆ. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ದೇವ್ರ ಕರಿ ಎರಡೂ ಮಡಿಕೊಂಡಿದ್ರು. ಎರಡೂ ಸೇರ್ಕೊಂಡು ಇವರು ಬರ್ತ್ಡೇ ಫಂಕ್ಷನ್ ಮಾಡ್ತಾಯಿದ್ರು. ಒನ್ ಮೋರ್ ಹ್ಯಾಪಿ ಬರ್ಡೇ ಹೇಳೋಣ, 100 ವರ್ಷ ಆಯುಸ್ಸು ಆರೋಗ್ಯ, ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಆಶೀರ್ವಾದ ಮಾಡ್ತಾ ನೋಡ್ತಾ ಇರ್ಬೋದು. ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯಿತು. ತುಂಬ ದಿನ ಆಗಿತ್ತು ನಾನು ಕೂಡ ನಮ್ಮ ಅತ್ತೆ ಮನೆಗೆ ಬಂದು. ಏಕೆಂದರೆ ಅತ್ತೆ ಇದ್ದಾಗ ಬರ್ತಿದ್ದು, ಈಗ ಇಲ್ಲ. ಮದುವೆ ಆದಮೇಲೆ ಆ್ಯಸ್ ಗೊತ್ತೇ ಇರುತ್ತೆ ನಿಮಗೆ, ಮಕ್ಕಳು, ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರ ಅಂತ ಇದ್ದೇ ಇರುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಫ್ಯಾಮಿಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೈನಲಿ ಫೋಟೋ ತೆಗೆಸ್ಕೊಂಡು, ನಮ್ಮ ತುಂಬ ದಿನದಿಂದ ಫ್ಯಾಮಿಲಿ ಫೋಟೋ ಒಂಥರ ಅಂದರೆ ಅಲ್ಲಿ ಮಿಸ್ ಆಗಿದ್ದು ಅಪ್ಪ ಮತ್ತು ನಮ್ಮ ಹಸ್ಬೆಂಡು, ತಂಗಿ ಹಸ್ಬೆಂಡು. ಅದಾದಮೇಲೆ ಫೈನಲಿ ಊಟಕ್ಕೆ ಬಂದು, ನಮ್ಮ ಮಂಡ್ಯ ಸೈಡ್ ಊಟ ಅಂದರೆ ಹೇಳಲೇಬೇಕಾ, ಬಿಸಿ ಮುದ್ದೆ, ಗೋಟಿ ಗೊಜ್ಜು, ಚಿಕನ್ ಚಾಪ್ಸು ಎಲ್ಲ ಐಟಮು ತುಂಬ ಸೂಪರಾಗಿತ್ತು. ನಾನು ಭರ್ಜರಿಯಾಗಿ ಊಟ ಮಾಡಿಕೊಂಡು, ಹಾಗೆ ನಿಮ್ಮ ಸೈಡು ಈ ರೀತಿಯೇ ಇರುತ್ತಾ ಊಟ, ಅಂದರೆ ಊಟ ಈ ರೀತಿ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಂಡ್ಯ ಸೈಡ್ ಊಟ ಅಂತ ಹೇಳಿದ್ರೆ ಅದು ಬಾಯಿನೇ ಬರೋಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆ ಐಟಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಪ್ಪಣ್ಣ ಫಾಲೋ ಮಾಡಿ ಮರಿಬೇಡಿ. ಯೂಟ್ಯೂಬಲ್ಲಿ ಸವಾರ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇಲ್ಲೊಂದು ಚೂರು ಹಾಕಿ.